ಸಿದ್ದರಾಮಯ್ಯ ಕೋಲಾರ ಜಿಲ್ಲಾ ಬಿಜೆಪಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ರೆ ಕೇವಲ ಸರ್ಕಾರ ನಡೆಸ್ತಾ ಇಲ್ಲ. 6 ಕೋಟಿ ಜನ ಮೀಸಲಾತಿನ ಕಳೆದ 2 ದಿನದಿಂದ ಒಂದು ರಣರಂಗವಾಗಿ ಪರಿವರ್ತನೆ ಆಗಕ್ಕೆ ನೇರ ಕಾರಣ. ಇವತ್ತು ಭಾರತೀಯ ಜನತಾ ಪಕ್ಷ ಲಕ್ಷಾಂತರ ಕೋಟ್ಯಾಂತರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಅರ್ಥ ಮಾಡ್ಕೋಬೇಕಾಯ್ತು. ಇವತ್ತು ಸುಮಾರು ಜಾತಿಗಳು ನೀವು 4% ಕೊಟ್ಟಿದ್ದಾರೆ. ಎಲ್ಲಿ ಹೋಗ್ತಾರೆ ಸರ್ಕಾರ? ಇವತ್ತೇ ನಿಮ್ಮ ಸರ್ಕಾರ ಜೀವನವಾಗಿದೆ. ಇವತ್ತು ಇನ್ನಿತ ರೇಟ್ಗೆ ಹೆಚ್ಚು ಏರಿಕೆ ಮಾಡ್ತಾ ಇದ್ರೆ ಜನ ಬೀದಿ ಬರ್ತಾ ಇದ್ದಾರೆ. ಒಂದೇ ಕರೆಂಟ್ ಫ್ರೀ ಕೊಡ್ತಾರೆ, ಒಂದೇ ಬಸ್ ಲೇಡೀಸ್ಗೆ ಮತ್ತೆ ಗಂಡಸರಿಗೆ ಜಾಸ್ತಿ ಮಾಡ್ತಾರೆ. ಗ್ಯಾರಂಟಿ ಹೆಸರಲ್ಲಿ ಇವತ್ತು ದಲಿತರ ಮುಖಾಂತರ ಸುಮಾರು 3 ವರ್ಷಗಳಲ್ಲಿ 34 ಮಾಡಿದ್ರೆ ನಿಮಗೆ ಇದನ್ನ ಕಿತ್ತೋಸಕ್ಕೆ ಆಗದೆ ಬೇರೆ ರೀತಿಯ ಜನರನ್ನ ತೋರಿಸೋಕ್ಕೋಸ್ಕರ ಇವತ್ತು 4% ಅವರಿಗೆ ಕೊಡಬೇಕಂತ ಏನು ಮಾಡ್ತೀವಿ. ಕರ್ನಾಟಕ ರಾಜ್ಯ ಅಲ್ಲ, ಸಂಸದರು ಕೂಡ ಇದ್ರ ಬಗ್ಗೆ ನಮ್ಮ ಸಂಸದರು ಹೋರಾಟ ಮಾಡ್ತಾ ಇದ್ದಾರೆ. ವಿಶ್ವಾಸ ಅಂತ ಒಂದು ಸರ್ಕಾರ ಜನರಿಗೆ ಒಂದು ಒಳ್ಳೆ ರೀತಿ ಬಜೆಟ್ ಆಡಳಿತ ನೀವು ಕೊಡ್ತಾರಂತ ಒಂದು ಭಾಗ್ಯಗಳು ಹೆಚ್ಚು ಮಟ್ಟಿಗೆ ಸರಿ. ನಿನ್ನೆ ಕಿಟ್ಟುಗಳನ್ನ 2 ಲಕ್ಷ ಕೊಟ್ಟು ಆ ರೀತಿಯಾಗಿ ಮಾಡದೆ ಬಿಟ್ಟು ಇವತ್ತು ಒಂದು ಜನಾಂಗಕ್ಕೆ ಒಂದು ಕೊಡಲು ಹೆಚ್ಚು ಸಮಂಜಸ. ನೀವು 18 ಜನ ನೀವು ಹೋರಾಟದೆ ಇದೇ ಉಪಸಭಾಪತಿ ನೀವು ಗಣಪತಿ ಆಚೆ ಹೋಗಿದ್ರೆ ಸಭಾಪತಿಗಳ ನಿರ್ಣಯ ಕರೆಕ್ಟ್ ಆಗಿದೆ ಅಂತ. ಆದ್ರೆ ಇವತ್ತು 18 ಜನ ಶಾಸಕರನ್ನ ನೀವು ಉದ್ದೇಶಪೂರ್ವಕವಾಗಿ ನೀವು ಹೊರ ಹಾಕಿರೋದು ಎಷ್ಟು ಸರಿ? ಕರ್ನಾಟಕವನ್ನ ರಣರಂಗ ಆಗಕ್ಕೆ ಬಿಡಬೇಡ್ರಿ. ನೆಕ್ಸ್ಟ್ ನಿಮ್ಗೆ ಅವಕಾಶ ಸಿಗಲ್ಲ. ಇಡೀ ಇವತ್ತು ಕೇವಲ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪ್ರತಿಯೊಬ್ಬ ನಿಂತಿದ್ದಾರೆ. ಈ ಕಾರಣಕ್ಕೆ ಏನು ಇವತ್ತು ಉರಿ ಬಿಸಿಲಲ್ಲಿ ಎಲ್ಲಾ ಕಾರ್ಯಕರ್ತರು ಏನು ಹೋರಾಟ ಮಾಡ್ತಾರೆ. ಈಗಾಗಲೇ ನೀವು ಇದನ್ನು ವಾಪಸ್ ಪಡೆಯಬೇಕಾಯ್ತು. ಆದ್ರೆ ನೀವು ಇವತ್ತು ಜನಗಳನ್ನ ಬೀದಿ ಇಳಿಸಕ್ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಇದರ ಎದುರಿಸಬೇಕಾಗ್ತದೆ. ಇವತ್ತೇನು 38 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ BSY ವಿಜಯೇಂದ್ರ ಅವರು ಕೊಟ್ಟಿರುವಂತ ಕರೆ ಮೇರೆಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬೀದಿಗಿಳಿದು ಇದು ಸರಣಿ ಸತ್ಯಾಗ್ರಹ ಕೂಡ ಮಾಡಬೇಕಾಗ್ತದೆ. ಆ ಕಾರಣಕ್ಕೆ ಇವತ್ತು ನಾವು ಈ ಹೋರಾಟ ಮಾಡ್ತಾ ಇದ್ರೆ ಈ ಹೋರಾಟಕ್ಕೆ ನೀವು ತಲೆ ಬಗ್ಸಿ ಈ ಆದೇಶವನ್ನ ಹಿಂಪಡೆದು ನಮ್ಮೆಲ್ಲ ಏನು ಶಾಸಕರು, ಸಂಸದರು, ಜಿಲ್ಲಾ ಮೋರ್ಚಾ ಪದಾಧಿಕಾರಿಗಳು ಬಂದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಬೆಲೆ ಕೊಡಬೇಕು. ಶಿವಕುಮಾರ್ಗೆ ಹೇಳಿ ಧಿಕ್ಕಾರ, ಕನಕಪುರ ಬಂಡೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ, ಕನಕಪುರ ಬಂಡೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ, ಜಿಯಾದಿ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ, ಜಿಯಾದಿ ಸಿದ್ದರಾಮಯ್ಯಗೆ ಹೇಳಿ ಧಿಕ್ಕಾರ, ಶಿವಕುಮಾರ್ಗೆ ಸಂವಿಧಾನ ವಿರೋಧಿ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಂಕೇತಿಕ